ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಚಿಂತಾಮಣಿ ತಾಲೂಕಿನಲ್ಲಿ ಕಳ್ಳರು ಅಂತ 10ಕ್ಕೂ ಹೆಚ್ಚು ಮಂದಿಯನ್ನು ಜನರು ಹೊಡೆದು ಕೊಂದ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆಗ ಕಾರುಗಳಲ್ಲಿಯೇ ಸಂಚಾರ ಮಾಡುತ್ತಿದ್ದ ಕಳ್ಳರು ಸಿಕ್ಕ ಕಡೆ ಮಹಿಳೆಯರ ಕತ್ತಿನಲ್ಲಿದ್ದ ಸರಗಳನ್ನು, ಮನೆ ಮುಂದೆ ಕಟ್ಟಿರುವ ದನಗಳನ್ನು, ನಿಲ್ಲಿಸಿರುವ ವಾಹನಗಳನ್ನು ಕದ್ದು ಪರಾರಿಯಾಗುತ್ತಿದ್ರು. ಎಷ್ಟೇ ದೂರುಗಳು ನೀಡಿದರೂ ಪೊಲೀಸರು ಮಾತ್ರ ಕ್ರಮ ವಹಿಸಿರಲಿಲ್ಲ. ಪೊಲೀಸರ ವೈಫಲ್ಯ ಸಾರ್ವಜನಿಕರನ್ನು ರೊಚ್ಚಿಗೇಳುವಂತೆ ಮಾಡಿತ್ತು. ಅದೊಂದು ದಿನ ಆ ಕಳ್ಳರಿಗೆ ಕೆಡುಗಾಲ ಸಮೀಪಿಸಿತ್ತು. ಪರಿಣಾಮ 10ಕ್ಕೂ ಹೆಚ್ಚು ಮಂದಿ ಜನರ ಕೈಯಲ್ಲಿ ಹೀನಾಯವಾಗಿ ಹತವಾಗಿದ್ರು. ಈ ಘಟನೆ ಬಿಹಾರವನ್ನು ನಾಚಿಸುವಂತಿತ್ತು. ಈ ಘಟನೆ ನಡೆದ ನಂತರ ಎಚ್ಚೆತ್ತ ಪೊಲೀಸ್ ಇಲಾಖೆ ಚಿಂತಾಮಣಿಯಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿತ್ತು. ಪರಿಣಾಮ ನಂತರ ಕಳ್ಳರ ಕಾಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಆದರೆ ಇದೀಗ ಮತ್ತೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ರೀತಿಯಲ್ಲಿ ಕಳ್ಳರ ಸಂಚಾರ ಇದ್ದು, ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಮಾರಕಾಸ್ತ್ರಗಳೊಂದಿಗೆ ಮುಖಕ್ಕೆ ಮಾಸ್ಕ್ ಧರಿಸಿ ಕಳ್ಳರು ಸಂಚಾರ ಮಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು ಬಹಿರಂಗವಾಗುತ್ತಿವೆ. ಆದರೂ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಇದು ಮತ್ತೊಂದು ಅವಾಂತರಕ್ಕೆ ಕಾರಣವಾಗಲಿದೆಯಾ ಗೊತ್ತಿಲ್ಲ. ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆ ಮತ್ತು ಡಾಲರ್ಸ್ ಕಾಲೋನಿ ಎಂದೇ ಹೆಸರು ಪಡೆದಿರುವ ರಾಜೀವ್ ನಗರ ಬಡಾವಣೆಯಲ್ಲಿ ಫೆಬ್ರವರಿ 21ರಂದು ರಾತ್ರಿ ಕಳ್ಳರು ಮುಖಕ್ಕೆ ಮಾಸ್ಕ್ ಧರಿಸಿ ಮಾರಕಾಸ್ತ್ರಗಳೊಂದಿಗೆ ಓಡಾಡಿ ಒಂದು ದ್ವಿಚಕ್ರ ವಾಹನವನ್ನು ಕಳವು ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇ ರೀತಿ ಸೋಮವಾರ ಮಧ್ಯರಾತ್ರಿ ಕಳ್ಳರು ನಗರದ ಅದೇ ಬಡಾವಣೆಯಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮಾರಕಾಸ್ತ್ರಗಳೊಂದಿಗೆ ಓಡಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಡಾವಣೆಯ ಟೊಮ್ಯಾಟೊ ಮಾರುಕಟ್ಟೆಯ ತಳಗವಾರ ಆನಂದ್ ಅವರ ಮನೆಯ ರಸ್ತೆಯಲ್ಲಿ ಸಂಚರಿಸಿದ್ದು, ಬಾಡಿಗೆ ಮನೆಯಲ್ಲಿ ವಾಸವಿರುವ ಬ್ಯಾಂಕ್ ನೌಕರ ಬಾಬು ರೆಡ್ಡಿ ಎಂಬುವವರ ಹೀರೋ ಹೋಂಡಾ ವಾಹನವನ್ನು ಕದ್ದೊಯ್ದಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿ ಮಾರಕಾಸ್ತ್ರಗಳೊಂದಿಗೆ ನಗರದ ಹಲವಾರು ಬಡಾವಣೆಗಳ ಮನೆಗಳ ಮುಂದೆ ಇದೇ ಕಳ್ಳರು ಸಂಚರಿಸಿದ್ದು, ಕೆಲ ಜಾಗದಲ್ಲಿ ಚಪ್ಪಲಿಗಳ ಸದ್ದು ಕೇಳದಂತೆ ಚಪ್ಪಲಿಗಳನ್ನು ತೆಗೆದು ಕೈಯಲ್ಲಿ ಹಿಡಿದು ರಾಜಾರೋಷವಾಗಿ ಓಡಾಡಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಜೀವ್ ನಗರ ಬಡಾವಣೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ತಾಲೂಕು ಮಟ್ಟದ ಅಧಿಕಾರಿಗಳು ವಾಸ ಮಾಡುವ ಪ್ರತಿಷ್ಠಿತ ಬಡಾವಣೆಯಾಗಿದೆ. ಕಳ್ಳರು ಮಾಸ್ಕ್ ಹಾಕಿಕೊಂಡು ಮಾರಕಾಸ್ತ್ರಗಳಿಂದ ರಾಜಾರೋಷವಾಗಿ ಓಡಾಡುತ್ತಿರುವ ವಿಡಿಯೋಗಳು ಇದೀಗ ಬಡಾವಣೆಯ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಇದರಿಂದ ಬಡಾವಣೆಯ ಜನತೆ ಭಯಭೀತರಾಗಿದ್ದಾರೆ. ಇನ್ನು ಬಡಾವಣೆಯ ಕೆಲ ಮನೆಗಳ ಸಿಸಿ ಕ್ಯಾಮೆರಾ ವೈರ್ಗಳನ್ನು ಕತ್ತರಿಸುವುದರಿಂದ ಬಡಾವಣೆಯ ಜನತೆ ಮತ್ತಷ್ಟು ಭಯಭೀತರಾಗಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಯಾವುದೇ ರೀತಿಯ ಅವಾಂತರ ನಡೆಯುವುದಕ್ಕೂ ಮೊದಲೇ ಪೊಲೀಸರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಆಯುಧಗಳೊಂದಿಗೆ ಸಂಚರಿಸುತ್ತಿರುವ ಕಳ್ಳರನ್ನು ಬಂಧಿಸುವ ಜೊತೆಗೆ ನಗರದ ನಾಗರಿಕರನ್ನು ಭೀತಿಯಿಂದ ದೂರ ಮಾಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.